ಧೈರ್ಯವಾಗಿರು ಭಗವಾನ್, ದೇವರು ದೊಡ್ಡವನು. ನಿಮ್ಮ ತಂದೆನ ಗಂಟಾದ್ರಿಂದ ಪಾರು ಮಾಡಿದ್ದಾನೆ. ಆದ್ರೆ ನಮ್ ಹಿಂದಿಂದೇನೆ ನಮ್ ನೆರಳನೆ ನೆಕ್ತಾ ಇರೋ ಆ ಸೀಳ್ನಾಯಿ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಅದು ಸೀಳ್ನಾಯಿ ಅಲ್ಲ, ಪೊಲೀಸ್ ನಾಯಿ. ಇನ್ಸ್ಪೆಕ್ಟರ್ ದೇಶಪಾಂಡೆ. ಬೇಡ, ನನ್ನನ್ನೇನು ಮಾಡಬೇಡಿ. ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡಿ. ನಾನು ತಪ್ಪು ಮಾಡಿದ್ದೀನಿ, ಕ್ಷಮಿಸ್ಬಿಡಿ. ನನ್ನೇನು ಮಾಡಬೇಡಿ. ಹೆಚ್ಚಿಗೆ ದುಡ್ಡಿಗೆ ಆಸೆಪಟ್ಟು ಇಂಥ ಕೆಲಸ ಮಾಡ್ಬಿಟ್ಟೆ. ಅದೇ ದುಡ್ಡನ್ನ ನಾನು ಕೊಡ್ತೀನಿ. ಆ ನಮಕ್ ಹರಾಮ್ಗಳು ಎಲ್ಲಿದ್ದಾರೆ ಅಂತ ಹೇಳು. ಅದು ಮಾತ್ರ ಗೊತ್ತಿಲ್ಲ. ಗೊತ್ತಿಲ್ವಾ? ನಿಜವಾಗ್ಲೂ ಗೊತ್ತಿಲ್ಲ ಸರ್. ಸತ್ಯವಾಗ್ಲೂ ಗೊತ್ತಿಲ್ಲ ಸರ್. ನನ್ನ ತಾಯಿನೇ ಗೊತ್ತಿಲ್ಲ ಸರ್. ಬೇಡ ಸರ್, ಬೇಡ ಸರ್, ಬೇಡ ಸರ್. ದೇವರಿಗೂ ಗೊತ್ತಿಲ್ಲ ಸರ್. ನನಗೇನು ಮಾಡ್ಬಿಡಿ ಸರ್. ಸರ್ ಬೇಡ ಸರ್. ಸತ್ಯ ಹೇಳಬೇಕು ಇಲ್ಲ ಸಾಯ್ಬೇಕು, ಎರಡೂ ಇಲ್ಲದೆ ಟೈಮ್ ವೇಸ್ಟ್ ಮಾಡೋ ಜಾಯಮಾನ ನಂದಲ್ಲ. ಉಲ್ಲಾಸ್ ಗ್ಯಾಂಗ್ ಎಲ್ಲಿದೆ ಹೇಳು. ನನಗೆ ಗೊತ್ತಿಲ್ಲ ಸರ್. ಬರೀ ಬಾಯಿ ಮಾತಿಗೆ ಬಾಯಿ ಬಿಡೋ ಜನ ಅಲ್ಲ ನೀವು. ಗನ್ನ ಹಾಕ್ಬೇಕಾ ನಿಮ್ಗೆ? ಬೇಡ ಸರ್, ಹೇಳ್ತೀನಿ ಸರ್, ಹೇಳ್ತೀನಿ. ಉಲ್ಲಾಸ್ ಅವನ ಫ್ರೆಂಡ್ಸು ಸೂಪರ್ ಪಾರ್ಕ್ ಕಡೆ ಪಿಕ್ನಿಕ್ ಹೋಗಿದ್ದಾರೆ ಸರ್. ಸರಿ ಹೋಗು. ನಾನು ಹೋಗ್ಲಾ ಸರ್? ಹೋಗೋ. ಹೋಗ್ತೀನಿ ಸರ್, ಹೋಗ್ತೀನಿ ಸರ್. ಏಯ್ ಓಡ. ಏನಿಷ್ಟು ಖುಷಿಯಾಗಿದೆಯಾ? ಏನು ವಿಶೇಷ? ಏಯ್, ಏನ್ ವಿಷಯ ಹೇಳು. ಹೇಳಲ್ವಾ? ಅಷ್ಟು ಸೀಕ್ರೆಟಾ? ಏನ್ ಹೇಳು. ಏಯ್, ಏನಂತ ನನ್ನ ಹತ್ರ ಹೇಳ್ಬಾರ್ದಾ? ನಾನು ಗರ್ಭಿಣಿಯಾಗಿದ್ದೀನಿ. ಆಗ್ಬಾರ್ದು. ಗರ್ಭಿಣಿ ಆದ್ರೆ ನಿನ್ ಗ್ಲಾಮರು ಹಾಳಾಗೋಗುತ್ತೆ. ತೆಗೆಸ್ಬಿಡು. ನನಗೆ ಮಗು ಬೇಕು. ಓಹೋ, ಅದೇನದು ಮಗು ಮೇಲೆ ಅಷ್ಟೊಂದು ಪ್ರೀತಿ? ಅದು ನಿಮ್ಮ ಮಗು. ಬೇವಸಿ ಮುಂಡೆ, ಯಾರ್ದೋ ಪಾಪನ ನನ್ ತಲೆ ಕಟ್ಟಕ್ ನೋಡ್ತಾ ಇದ್ಯಾ? ನಿನ್ ಯೋಗ್ಯತೆ ನನಗ್ ಗೊತ್ತಿಲ್ವೇನೆ? ಹೇಳ ಮೇಲೆ, ಹೇಳ ಮೇಲೆ. ತಿಪ್ಪೆಯಲ್ಲಿ ಬಿದ್ದಿರೋ ನಾಯಿ ನೀನು ಅರಮನೆ ಕನ್ಸ್ ಕಾಣ್ತಾ ಇದ್ಯಾ? ಅಂತೂ ನಿನ್ ಕಂತ್ರಿ ಬುದ್ಧಿ ಭಗವಾನ್, ಭಗವಾನ್, ತಲೆಗಿಲ್ಲ ಕೆಟ್ಟಾಗಿದೆ ನಿಂಗೆ. ತಲೆ ಕೆಟ್ಟಿರೋ ನನ್ಗಲ್ಲ ಕಣೋ, ಅವಳಿಗೆ ಹೇಳ. ಅವ್ಳಿಗೆ ಈ ಕಾಂಜಿ ಪಿಂಜಿ ಟವ್ ಮಾಡ್ಬೇಡ ಅಂತ ನಾನು ಹೇಳ್ತೀನಿ ಬಿಡ. ನಡೆಯೋ ನಡೆಯೋ. ಯಶೋದ, ಮಾಡ್ತಿರೋದೇ ಹಲ್ಕಾದಂದ. ಅದ್ರಲ್ಲಿ ನೀರು ತಿಟ್ಕೋ, ಇಲ್ಲ ಪೂರ್ತಿ ಅಡ್ಡ ಸುಟ್ಬಿಡ್ತೀನಿ. ಏ ಭಗವಾನ್ ಬರೋ. ಏ ಭಗವಾನ್ ಬರೋ. ಮಗು ಅಂತ ಸೆಂಟಿಮೆಂಟ್ ಅಂತ ಜ್ಯೋತಿ, ಜ್ಯೋತಿ, ಯಾಕೋ ಮಾಡ್ತಿದೀಯಾ? ಇದು ಹೀಗೆ ಆಗುತ್ತೆ ಅಂತ ನನಗ್ ಚೆನ್ನಾಗ್ ಗೊತ್ತಿತ್ತಮ್ಮ. ಸುಮ್ಮನೆ ಇಲ್ದೇ ಇರೋ ಕನ್ಸು ಕಾಣೋದ್ರಲ್ಲಿ ಅರ್ಥನೇ ಇಲ್ಲ ಅಮ್ಮ, ಅರ್ಥನೇ ಇಲ್ಲ. ನಮ್ಮಂತ ಹೆಂಗಸರಿಗೆ ಇಂಥವ್ರನ್ನ ಪ್ರೀತಿಸೋ ಅಧಿಕಾರ ಯಾವತ್ತೂ ಇಲ್ಲಮ್ಮ, ಯಾವತ್ತೂ ಇಲ್ಲ. ಆದ್ರೆ ಇವ್ರಂತವ್ರ ದೃಷ್ಟಿಯಲ್ಲಿ ನಾವ್ ಹೆಂಡ್ತಿರಾಗೋಕ್ ಸಾಧ್ಯ ಇಲ್ಲ ಅಮ್ಮ. ನಾವ್ ಯಾವತ್ತಿದ್ರು ವೇಶ್ಯರೇ ಅಮ್ಮ, ವೇಶ್ಯರೇ. ನಾನ್ ಯಾವಾಗಕ್ಕ ಅವ್ರಿಗೆ ಹೇಳಿದ್ದೆ ಮದ್ವೆ ಆಗೋಣ ಅಂತ? ಅವ್ರ ಮಗುನ ನಾನು ಇಟ್ಕೋಬೇಕು ಅಂತ ಆಸೆ ಪಟ್ಟೆ. ಅದು ತಪ್ಪ? ಇಲ್ಲಮ್ಮ, ಖಂಡಿತ ತಪ್ಪಲ್ಲಮ್ಮ. ಆದ್ರೆ ಇವ್ರಂತವ್ರ ದೃಷ್ಟಿಲಿ ಅದು ತಪ್ಪಮ್ಮ, ಅದು ತಪ್ಪು. ಟೈಟ್ ರೇಂಜ್ ಅಲ್ಲಿ ಟೈರ್ ನೋಡ್ತಾ ಇದ್ರೆ ಜಾಸ್ತಿ ಸರ್ವಿಸ್ ಆಗಿಲ್ಲ ಅಂತ ಕಾಣುತ್ತೆ ಗುರು.
ರಾತ್ರಿ ಡ್ರೈವಿಂಗ್ಗೆ ಇದೇ ಗಾಡಿ ಇಟ್ಕೊಳ್ಳೋಣ ಬೇಡವೋ ಅಂತ. ನಿಮ್ಗೆ ಅಕ್ಕ ತಂಗಿರ್ ಯಾರು ಇಲ್ವಾ? ದೇವರಾಣೆಗೂ ಇಲ್ಲ. ಇಂಥ ಲೋಫರ್ಸ್ಗಳ ಹತ್ರ ನಮ್ಗೇನ ಮಾತು ಬರೇ. ಓಯ್ ಬಿಗರ್ರಿ, ಒಂದ್ ಕೆಲಸ ಮಾಡು, ತಗೋ ಈ ದುಡ್ಡು ಇಟ್ಕೊಂಡು ಟಿಫನ್ ಮಾಡ್ಕೊಂಬ. ಅಷ್ಟರಲ್ಲಿ ನಾನು ಊಟ ಮುಗಿಸ್ಬಿಡ್ತೀನಿ. ಓಕೆ? ಲೋಫರ್, ನನ್ನ ಮೈ ಮುಟ್ಯ. ಎಷ್ಟು ಕೊಬ್ಬು ನಿನ್ಗೆ. ನಿನ್ ಕೈಯಲ್ಲಿ ಹೊಡೆದ್ರೆ ಸಾಕಾಗಲ್ಲ, ಚಪ್ಪಲಿ ಹೊಡಿಬೇಕು. ಲೋಫರ್, ಮದುವೆ ಆಗಿರೋ ಅಕ್ಕ ತಂಗಿರ್ ಯಾರು ಏನ್ ಮಾಡ್ತಾ ಇದ್ಯಾ ಸುಮಾ? ರೀ, ನೀವ್ ಸುಮ್ನೆ ಇರಿ. ಇಂಥ ಲೋಫರ್ಗಳಿಗೆ ಇದರಿಂದಾನೇ ಬುದ್ಧಿ ಕಲಿಸ್ಬೇಕು. ನಿಮಗ್ ಗೊತ್ತಿಲ್ಲ? ಸುಮಾ ನನ್ನ ಮಾತು ಕೇಳು ಸುಮಾ. ಬಿಡ್ರಿ ನನ್ನ. ಯಾಕ್ರಿ ಸುಮ್ನೆ ನಿಂತಿದ್ದೀರಾ? ನಡೀರಿ, ಕಂಪ್ಲೇಂಟ್ ಕೊಡೋಣ. ಸುಮಾ, ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ನಾವ್ ಈ ಏರಿಯಾದಲ್ಲಿ ಬದುಕಕ್ಕಾಗತ್ತಾ? ನೋಡಿ, ನೀವಂತೂ ಬರ್ತಿರೋ ಇಲ್ವೋ, ನಾನಂತೂ ಕಂಪ್ಲೇಂಟ್ ಕೊಟ್ಟು ಆ ಲೋಫರ್ಗಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಸುಮಾ, ನನ್ನ ಮಾತು ಕೇಳು. ಅವ್ರಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನ್ ನನ್ ಫೋಟೋ ಪೂಜೆ ಮಾಡಕ್ ಒಪ್ಕೊಂಡೆ, ಆದ್ರೆ ನಾನು ಈಗ ನಿನ್ ಮುಖ ನೋಡಕ್ಕೂ ಇಷ್ಟಪಡಲ್ಲ. ಹೊಟ್ಟೋಗು. ಅಣ್ಣ, ಅಣ್ಣ ತಮ್ಮ ಸಂಬಂಧ ಯಾವತ್ತೂ ಕಿತ್ತೋಯ್ತು. ಇನ್ನೊಂದು ಸಾರಿ ಆ ಶಬ್ದನ ನೀ ಕಿವಿಗೂ ಬಿಡಬಾರ್ದು. ಗುಳ್ಳೆನರಿಗೂ ನಿನ್ಗೂ ಏನು ವ್ಯತ್ಯಾಸ ಇಲ್ಲ. ನಮ್ಮೆಲ್ಲರನ್ನು ಮೆಟ್ಲು ಮಾಡ್ಕೊಂಡೆ, ಏಣಿ ಮಾಡ್ಕೊಂಡೆ. ಹತ್ತಿ ಮೇಲೋದ್ಮೇಲೆ ಎಲ್ರೂ ಮರ್ತ್ಬಿಟ್ಟೆ, ಎಲ್ರೂ ಹೆತ್ತವ್ರು ಮರ್ತಾ ಇದ್ದಲ್ಲ. ಇಂಥವ್ರಿಗೆ ನನ್ನ ಮನೆ ಗೇಟ್ ತುಳಿಯೋ ಯೋಗ್ಯತೆನೂ ಇಲ್ಲ. ಕಳಿಸ್ಬಿಡು. ಇಲ್ಲ ಅಣ್ಣ, ಅವತ್ ನಾನು ದುಡುಕಿ ಏನೋ ಮಾತಾಡ್ಬಿಟ್ಟೆ. ಗೋಸುಂಬೆ ತರ ಬಣ್ಣ ಬದಲಾಯಿಸ್ಬೇಡ. ನಾನ್ ನನ್ನ ಮನುಷ್ಯತ್ವ ಕಳ್ಕೊಳ್ಳೋದಕ್ಕೆ ಮುಂಚೆ ನೀನ್ ಈ ಜಾಗ ಖಾಲಿ ಮಾಡು. ಅಣ್ಣ, ಮಾತಾಡ್ಬೇಡ. ಎತ್ತಿಕ್ಲಾ, ಮೊದ್ಲಿ ನನ್ನ ಮಗನಿಗೆ ಆಚೆ ಹೋಗಿ ಕೇಳು. ಮ್ಯಾಚ್ ಲೋಡ್ ಆಗಿದೆ, ಅಷ್ಟೇ ಒಂದು ತಲೆಗೆಲ್ಸ್ಬಿಡ್ತೀನಿ. ಏ ಭಗವಾನ್, ಸಮಾಧಾನ ಮಾಡ್ಕೊಳ್ಳು. ನಾನು ಬುದ್ಧಿ ಹೇಳ್ತೀನಿ, ಪ್ಲೀಸ್. ನಿನ್ ಬಾ. ನೋಡು, ನೀನೇನು ಯೋಚನೆ ಮಾಡಬೇಡ, ಧೈರ್ಯವಾಗಿರು. ನಾನು ಅವನಿಗೆ ಸಮಾಧಾನ ಹೇಳ್ತೀನಿ. ನಡಿ, ನನ್ನ ಮಾತು ನಂಬು. ನಾನು ಮಾತು ಕೊಟ್ಮೇಲೆ ಮುಗೀತು. ನಡೆಯೋ. ಹೋದ್ನವನು ಇನ್ನೊಂದ್ಸಾರಿ ಅವನ ಮನೆಗೆ ಬರಬಾರ್ದು. ಸಮಾಧಾನ ಮಾಡ್ಕೋ. ಈ ವಿಷಯದಲ್ಲಿ ನಿನ್ ತಮ್ಮನ ಮುಖ ನೋಡ್ಕೋಬೇಡ. ಅಣ್ಣ ತಮ್ಮಂದ್ರ ಮಧ್ಯೆ 1000 ಮಾತು ಬರುತ್ತೆ, 1000 ಹೋಗುತ್ತೆ. ಆ ಹುಡುಗಿ ಮುಖನಾದ್ರು ನೋಡು. ಈ ಮನೆಗೆ ದೊಡ್ಡನಾಗಿರೋ ನಿನ್ ಕರ್ತವ್ಯ ಕಣೋದು. ಕರ್ತವ್ಯ ಎಲ್ಲಿದ? அந்த லம்பு பொண்ணு நல்லா இருந்துடா. ಎಲ್ಲ ಅಡಾಸ್ ಮುಂಜಿ போட ತುಂಬಾ ಕಡಿಮೆ ಆಯ್ತು. ಭಗವಾನ್ ದಾದನ್ ಮುಂದೆನೆ ದಾದಾಗಿರಿನಾ? ಮಕ್ಕಳಿಗೆ ಗನ್ ತೋರಿಸ್ಬೇಡ. ನಾನ್ ದಾದ ಅಲ್ಲ, ಇಲ್ಲೂ ನೀನೇ ದಾದ. ಯಾರು ನೀವು? ಸಿಟಿಲಿ ಫಸ್ಟ್ ಟೈಮ್ ನನ್ ನೋಡಿ ಯಾರು ನೀವು ಅಂತ ಕೇಳ್ತಾ ಇರೋ ಮೊದಲನೇ ವ್ಯಕ್ತಿ ನೀನೇ. ಭಗವಾನ್ ದಾದಾ ಸಿಟಿಗೆ ಎಂಟ್ರಿ ಆದ್ರೆ ಲಾ ಅಂಡ್ ಆರ್ಡರ್ ಶೇಕ್ ಆಗುತ್ತೆ. ಸುಮ್ನೆ ಅವ್ರನ್ನ ಎದುರಾಕೊಂಡು ಯಾಕೆ ಕಿರಿಕ್ ಮಾಡ್ತಾರೆ? ನೋಡೋಕೊಳ್ಳೆ ಇನ್ನೋಸೆಂಟ್ ತರ ಇದೆಯಾ? ಆ ಬಿಲ್ಡ್ರು ಕೂಡ 1 ಕೋಟಿ ತಗೊಂಡು ಜಾಗ ಖಾಲಿ ಮಾಡು. ಜಬರ್ದಸ್ತ್ ಮಾಡಿ ಮನೆ ಖಾಲಿ ಮಾಡಿಸು ಅಂತ ಹೇಳಿ ಕಳ್ಸಿದಾನ ಆ ನಿಮ್ ಸೇಟು? ನಾನು ಮನೆ ಖಾಲಿ ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ನನ್ನನ್ನು ಸಾಯಿಸ್ತೀರಾ ಅಷ್ಟೇ ತಾನೇ? ನಾವೇನೋ ಸಾಯ್ಸಕ್ ರೆಡಿ. ನೀನ್ ಸತ್ರ ಸೈನ್ ಹಾಕೋರು ಯಾರು? ಹಾಳಾಗೋಗ್ಲಿ, ಬರ್ದ್ಕೊಡ್ರಿ. ಸಾಯೋದ್ಕಿಂತ ಎಲ್ಲಾದ್ರೂ ಹಾಯಾಗಿರೋದು ಎಷ್ಟೋ ಒಳ್ಳೇದು. ನೋಡಿ, ನೀವು ಹೀಗೆ ಮಾಡ್ತಿದ್ರೆ ನಾನು ನನ್ನ ಮಗುನ್ ಕರ್ಕೊಂಡು ಎಲ್ಲಾದ್ರೂ ಹೊರಟೋಗ್ತೀನಿ. ನಿನ್ ಹೆಂಡತಿಗಿರೋ ಬುದ್ಧಿ ನಿನಗಿಲ್ವಲ್ಲೋ? ಏಯ್, ಯಾವನ ಹೆಂಡತಿ ಮಾತು ಕೇಳ್ತಾನೋ ಅವನೇ ಉದ್ಧಾರ ಆಗೋದು. ಹೆದರ್ಕೋಬೇಡಮ್ಮ, ನಾನು ಅವ್ನು ಸಾಯಿಸಲ್ಲ. ಅವನಿಗೆ ಹೇಳಿ ಸುಮ್ಮನೆ ಆ ಪೇಪರ್ಗೆ ಸೈನ್ ಮಾಡಿಸಿ.
ಗುಡ್. ಪೂರ 1 ಕೋಟಿ ಪ್ಯಾಕ್ ಬಂದ್ ಮಜಾ ಮಾಡು. ಏನ್ ಮುಖ ನೋಡ್ತೀಯ? ಇದೆಲ್ಲ ನಿಂದೆ. ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಎಲ್ಲಾದ್ರೂ ದೂರ ಹೋಗಿ ಹಾಯಾಗಿರು. ಹೋಗಿ ಹೋಗಿ, ನನ್ನ ಟೈಮ್ ಕೆಡ್ದಾಗಿತ್ತು, ಸೈನ್ ಮಾಡಿಕೊಟ್ಟೆ. ನನಗೆ ಗೊತ್ತು ನಿಮ್ಮ ಮಿನಿಸ್ಟ್ರಿಗೂ ಬಿಲ್ಡರ್ಗೂ ಏನ್ ಮಾಡ್ಬೇಕು ಅಂತ. ಅಷ್ಟೇ ಅಲ್ಲ, ನಿಮ್ಮನ್ನು ಜೈಲಿಗೆ ಕಳಿಸ್ತೀನಿ. ನಾನು ಇಲ್ಲಿಂದ ಹೋದ್ಮೇಲೆ ನೀನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಪ್ರೆಸ್ಗೆ ಹೋಗ್ತೀಯಾ, ಪೇಪರ್ ಹಾಕ್ಸ್ತೀಯಾ, ಕೋರ್ಟ್ಗೆ ಹೋಗ್ತೀಯಾ? ಸುಮ್ಮನೆ ಟೆನ್ಷನ್ ಕೊಡ್ತೀಯಾ? ನಿನ್ನೆ ಎತ್ಬಿಟ್ರೆ ಹಾಯಾಗಿ ನಿದ್ರೆ ಮಾಡ್ಬೋದಾ? ನಮ್ಮನ್ನ ಅನಾಥರನ್ನಾಗಿ ಮಾಡ್ಬಿಟ್ಟಿಯಲ್ಲೋ, ಅನಾಥರನ್ನಾಗಿ ಮಾಡ್ಬಿಟ್ಟೆ. ನನ್ನ ಶಾಪ ನಿನಗೆ ತರ್ದೇ ಬಿಡಲ್ಲ, ನನ್ನ ಶಾಪ ನಿನಗೆ ತರ್ದೇ ಬಿಡಲ್ಲ. ನನ್ ಗಂಡ ನಿನ್ನ ಆಸ್ತಿ ತಿಂದಿದ್ರ, ಇಲ್ಲ ದುಡ್ಡುಗಾಗಿ ನಿಂತಾರ ಇನ್ನೊಬ್ರು ತಲೆ ಹೊಡೆದಿದ್ರ? ಹೇಳು, ಏನ್ ತಪ್ಪು ಮಾಡಿದ್ರು ಅಂತ ಅವನ ಕೊಂದೆ? ಏನ್ ತಪ್ಪು ಮಾಡಿದ್ರು ಅಂತ ಅವನ ಕೊಂದೆ? ಗಂಡ, ಹೆಂಡತಿ, ಮಕ್ಕಳು, ಸಂಸಾರ ಅನ್ನೋ ಅರ್ಥ ನಿನಗೆ ಗೊತ್ತಿದೆಯಾ? ಎಂಜಿನ ಕಾಸಿಗೆ ಆಸೆ ಬೀಳೋ ನೀನು ಒಬ್ಬ ಮನುಷ್ಯನ? ನಿನ್ನ ಜನ್ಮಕ್ಕಿಷ್ಟು. ಏಯ್, ಯಾಕೆ ಬಂದೆ ಇಲ್ಲಿಗೆ? ಜ್ಯೋತಿ ನೋಡ್ಬೇಕು, ಕರ್ಸು. ಯಾವ ಜ್ಯೋತಿನೂ ಇಲ್ಲ, ಶಾಂತಿನೂ ಇಲ್ಲ. ಹೋಗಾಚೆಗೆ. ಸುಮ್ನೆ ಕಿರಿಕ್ ಮಾಡ್ಬೇಡ. ನಿಂಗೆ ದುಡ್ಡು ತಾನೇ ಬೇಕು. 1 ನಿಮಿಷ ಇರು, ತಗೋ. ಕರ್ಸೋಳು. ಏಯ್, ಈ ದುಡ್ಡಿನ ಮೇಲೆ ಎಷ್ಟೊಂದು ಅಹಂಕಾರ ನಿನ್ಗೆ. ಈ ದುಡ್ಡಿಂದ ಯಾವ್ದಾದ್ರೂ ಒಂದು ಹೆಣ್ಣಿನ ಮನ್ಸನ್ನ ಕೊಂಡ್ಕೊಂಡಿದ್ಯಾ? ಕೊಂಡ್ಕೊಂಡಿರ್ಬೋದು ಅವಳು ದೇಹನ, ಆದ್ರೆ ಮನ್ಸನ್ನಲ್ಲ. ನೋಡು, ನಾವು ಸೂರ್ಯನೇ ಇರ್ಬೋದು, ದೇಹ ಮಾರ್ಕೊಂಡು ಜೀವನನೂ ಮಾಡ್ತಿರ್ಬೋದು, ಆದ್ರೆ ಮನ್ಸನ್ನಲ್ಲ, ಮನ್ಸನ್ನಲ್ಲ. ನಾವ್ ಯಾರ ಜೊತೆ ಮಲಗ್ಬೇಕು, ಯಾರ ಜೊತೆ ಮಲಗಬಾರ್ದು ಅನ್ನೋ ನಿರ್ಧಾರ ತಗೊಳ್ಳೋ ಹಕ್ಕು ನಮಗೂ ಇದೆ. ನೋಡು, ದಯವಿಟ್ಟು ನಿನ್ ಸಾವಾಸ ನಮಗ್ ಸಾಕು. ಹೊರಟೋಗಿ ನಿಂದ. ತಲೆ ತಿಂದ್ರೆ ಸುಟ್ಟಾಕ್ಬಿಡ್ತೀನಿ. ಏನು ಗನ್ನು ತೋರಿಸಿ ನನ್ ಹೆದರ್ಸ್ತಾ ಇದೀಯಾ? ನನ್ ಸಾಯಿಸ್ತೀಯಾ? ಸಾಯಿಸೋ ಸಾಯಿಸೋ ನೋಡ್ತೀನಿ. ನಿನ್ ಗಂಡಸ್ತನ ಬಿದ್ದೋಯ್ತಾ? ಒಂದು ಹೆಣ್ಣಿಗೆ ಗನ್ನು ತೋರಿಸಿ ಹೆದರ್ಸ್ತಾ ಇದೆಯಲ್ಲ, ಇಷ್ಟೇನ ನಿನ್ ಗಂಡಸ್ತನ? ಏ ಕಮಲಾ, ಮೀನಾ, ಬರ್ರೆ, ಇವ್ನ ಸಾಯಿಸು ಸಾಯಿಸು. ನಿನ್ ಗನ್ನಲ್ಲಿ ಎಷ್ಟು ಬುಲೆಟ್ ಇದೆ? ಇವನ್ನೆಲ್ಲ ಸಾಯ್ಸಕ್ಕಾಗತ್ತಾ? ಸಾಯ್ಸಕ್ಕಾಗತ್ತಾ? ಏಯ್, ಗುರಾಯಿಸ್ಬೇಡ. ನಾವು ಮನ್ಸು ಮಾಡಿದ್ರೆ ನಿಮ್ ಗುರ್ದಾನೆ ಕಿತ್ತಾಕ್ಬಿಡ್ತೀವಿ. ಇಳಿಸೋ ಗನ್ನ. ನಾನೊಂದ್ 2 ನಿಮಿಷ ಜ್ಯೋತಿ ಹತ್ರ ಮಾತಾಡ್ಬೇಕು. 2 ನಿಮಿಷ ಅಲ್ಲ, 2 ಸೆಕೆಂಡು ಆಗೋದಿಲ್ಲ. ಹೋಗು, ಹೊರಟೋಗಿಲ್ಲಿಂದ. ಅಕ್ಕ, ಅವ್ರನ್ನ ಇಲ್ಲಿ ಕಳ್ಸು. ಜ್ಯೋತಿ, ನಿನ್ ಹೊಟ್ಟೆಲಿರೋ ಮಗು ನಂದೆ ತಾನೆ? ಹೌದು, ಆದ್ರೆ ಅದಕ್ಕೆ ಜನ್ಮ ಕೊಡಲ್ಲ, ಸಾಯಿಸ್ಬಿಡ್ತೇನೆ. ನೀವೇನು ಹೆದರ್ಕೋಬೇಡಿ. ಹಾಗೆ ಮಾಡ್ಬೇಡ. ನನಗೆ ನನ್ನ ಮಗು ಬೇಕು, ನೀನ್ ಬೇಕು. ಏನು ತಿಳಿದೆ ಏನೇನು ಮಾತಾಡ್ಬಿಟ್ಟೆ, ನನ್ ಕ್ಷಮಿಸ್ಬಿಡು. ನಿಮ್ಮ ಅಕ್ಕ ಇದ್ದಾಳಲ್ಲ, ಅವಳ ಹಣೆಗೂ ನಿನ್ ಕತ್ತಕ್ಕೆ ತಾಳಿ ಕಟ್ತೀನಿ, ಮದುವೆ ಆಗ್ತೀನಿ. ಬಾ, ನಿನ್ ಜೊತೆ ಹೋಗೋಣ. ದೇವರು ನಿನ್ನೆ ಚೆನ್ನಾಗಿತ್ತಿರ್ಲಮ್ಮ. ನಿನ್ನ ಹೆಸರೇನಮ್ಮ? ಜ್ಯೋತಿ. ನಿನ್ ತಂದೆ ಹೆಸರೇನಮ್ಮ? ನನಗೆ ತಂದೆ ತಾಯಿಯನ್ನು ಆಶ್ರಯ ಇದ್ದಿದ್ರೆ ನಾನು ಯಾಕೆ ವೇಷಿ ಆಗ್ತಿದ್ದೆ? ಯಾಕಮ್ಮ ಹಾಗೆಲ್ಲ ಹೇಳ್ತೀಯ? ಹಾಗೆಲ್ಲ ಹೇಳ್ಬಾರ್ದು. ಇನ್ಮೇಲೆ ನಾವೇ ನಿನಗೆ ತಂದೆ ತಾಯಿಗಳು. ಅತ್ತೆ ಸೊಸೆ ಒಪ್ಪಂದ ಮಾಡ್ಕೊಂಡಂಗಾಯ್ತು. ನೆಕ್ಸ್ಟ್.
ಆಯ್ತಂತೆ. ಲೇಟ್ ಆಯ್ತು. ಬರ್ತೀನಂತೆ. ಹೋಗ್ಬ. ಅಪ್ಪ ನಾ ಬರ್ತೀನಿ. ಅಮ್ಮ ಬರ್ತೀನಮ್ಮ. ಯಾಕ್ರಿ ಒಂಥರ ಇದ್ದೀರಾ? ಹೋಗಿ ಹೋಗಿ ವೇಶ್ಯನ್ ಮದುವೆ ಆಗಿದಾನಲ್ಲ ಇವನು. ನಿಮ್ ಮಗ ಏನ್ ದೊಡ್ಡ ಡಾಕ್ಟ್ರ, ಇಂಜಿನಿಯರ, ಏನ್ ದೊಡ್ಡ ಸಂಭಾವಿತನ? ಅವನೊಬ್ಬ ಕೊಲೆಗಾರ, ರೌಡಿ ಅಂತ ಪಟ್ಟ ತಗೊಂಡಿದ್ದಾನೆ. ಅಂಥವನ್ನ ಒಪ್ಕೊಂಡು ಈ ಹುಡುಗಿ ಮದುವೆ ಆಗಿದ್ದಾಳಲ್ಲ, ಅವಳನ್ನ ನಾವು ಮೆಚ್ಕೊಳ್ಳೇಬೇಕು. ಅವನ ಹಣೆ ಬರ ಹೇಗಿದೆಯೋ ಹಾಗಾಗಿ